ರಾಜ್ಯದ ಪ್ರಮುಖ ನಾಯಕರುಗಳು ಯಾರು ಕೂಡ ತಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ. ನೋಡಿ, ನಮ್ಮ ವ್ಯಕ್ತಿಗಳು ಬಿಟ್ರೆ ನಮ್ಮ ಕ್ಷೇತ್ರದಲ್ಲಿ ಜಯನಗರದಲ್ಲಿ ನಾವು ಹೋರಾಟ ಮಾಡಿದ್ರಿಂದ ಜಯನಗರದ ಶಾಸಕರು ಸ್ವಾಭಾವಿಕವಾಗಿ ನಮ್ಮ ಜೊತೆಗಿದ್ರು. ಬೇರೆ ಕಡೆ ಮಾಡಿದಿದ್ರೆ, ಗೊರಗುಂಟೆ ಪಾಳ್ಯದಲ್ಲಿ ಮಾಡಿದಿದ್ರೆ ಅಲ್ಲಿರುವಂಥ ನಮ್ಮ ನಾಯಕರುಗಳೆಲ್ಲರೂ ಬಂದಿರೋರು. ಸಮಸ್ತ ಭಾರತೀಯ ಜನತಾ ಪಾರ್ಟಿ ಜನರ ಒತ್ತಾಯವನ್ನು ಧ್ವನಿಯಾಗಿ ನಾವು ಹೇಳಿರೋದು. ಇದರಲ್ಲಿ ಹೆಂಗಿದೆ ಅಂತಂದರೆ, ತೇಜಸ್ವಿ ಮಾಡಿದ್ರೆ ಬಿ ಜೆ ಪಿ ಅಲ್ಲ, ಬೇರೆಯವ್ರು ಮಾಡಿದ್ರೆ ಬಿ ಜೆ ಪಿ ಅಂತಂದರೆ ನಾವು ಬಿ ಜೆ ಪಿ ಅಲ್ವಾ? ನಾನೇ ಬಿ ಜೆ ಪಿ ಅಂದರೆ ನಾವೇ ಬಿ ಜೆ ಪಿ. ನಮ್ಮ ಕ್ಷೇತ್ರ ಪ್ರಮುಖವಾಗಿ ಬೆಂಗಳೂರಲ್ಲಿ ಬಹುತೇಕ ನಾಯಕರುಗಳಿದ್ದಾರೆ. ರಾಜ್ಯ ನಾಯಕರುಗಳು ಯಾರು ಕೂಡ ತಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಲ್ಲ. ಇದು ಯಾವ ಸಂದೇಶ ಕೊಡ್ತಿದೆ? ಒಂದು ನಿಮಿಷ, ಪ್ರತಿಭಟನೆಯಲ್ಲಿ ಭಾಗಿ ಆಗಿಲ್ಲ ಅಂತ ಅರ್ಥ ಅಲ್ಲ. ನಿನ್ನೆ ನಾವು ಮಾಡಿದಂಥ ಪ್ರತಿಭಟನೆ ನಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿದ್ದಂಥ ಪ್ರತಿಭಟನೆ. ಅದು ನಾವು ಬರುವಂಥ ದಿವಸಗಳಲ್ಲಿ ಬೆಂಗಳೂರಿನ ಹಲವಾರು ಇಶ್ಯೂಗಳನ್ನು ತಗೊಂಡು ಇಡೀ ಬೆಂಗಳೂರಿನಲ್ಲಿ ಸಾವಿರಾರು ಜನರನ್ನು ಮುಟ್ಟುವಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಇಡೀ ಬೆಂಗಳೂರು ಮಹಾನಗರ ಸೇರಿ ಮಾಡುತ್ತೆ. ನಿನ್ನೆ ಮಾಡಿದ್ದು ಜಯನಗರದಕ್ಕೆ ಸೀಮಿತವಾದಂಥ ಹೋರಾಟ ನಮ್ಮ ಕ್ಷೇತ್ರದಾಗಿದ್ದರಿಂದ ಅಲ್ಲಿನ ಸಂಸದನಾಗಿ ನಾನು, ಅಲ್ಲಿನ ಶಾಸಕರಾದಂಥ ರಾಮಮೂರ್ತಿಯವರು ಜೊತೆಗಿದ್ವಿ ಅಷ್ಟೇ. ಗ್ರಾಮಾಂತರ ಬರುತ್ತೆ, ಉತ್ತರ, ಎಲ್ಲಾರನ್ನೂ ಸೇರ್ಸೆ ಮಾಡ್ತೀವಿ, ಎಲ್ಲರೂ ಸೇರ್ಸಿ ಮಾಡ್ತೀವಿ. ಒಂದು ನಿಮಿಷ, ಇಂಪಾರ್ಟೆನ್ಸ್ ಆಗಿತ್ತ ಅಂತ ನೋಡಿ, ಈ ವಿಚಾರದಲ್ಲಿ ಪಿ ಸಿ ಮೋಹನ್ ಅವರು ಸತತವಾಗಿ ಇದರಲ್ಲಿ ಮಾತನಾಡ್ತಾ ಇದ್ದಾರೆ. ಪಿ ಸಿ ಮೋಹನ್ ಅವರು ಕೂಡ ಇದರಲ್ಲಿ ನಮ್ಮ ಜೊತೆಗೆ ಬೆಂಬಲ ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ನಿನ್ನೆ ಕೂಡ ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆಗೆ ನಾಳೆ ಏನು ಮಾಡಬೇಕು, ಇದಕ್ಕೆ ಮುಂದೆ ಇದನ್ನು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇವರೇನು ಪ್ರಸ್ತಾಪ ರಾಜ್ಯದಿಂದ ಕಳಿಸಿದ್ರೆ ಅದನ್ನು ನಾವು ಯಾವ ರೀತಿ ಬೆಂಗಳೂರಿಗೆ ಸಹಾಯ ಆಗೋ ದೃಷ್ಟಿಯಿಂದ ನಾವು ಮಾಡಬೇಕು, ಇದು ಕೂಡ ಚರ್ಚೆ ಮಾಡಿದ್ದೀವಿ. ನೋಡಿ, ಇದರಲ್ಲಿ ಬಿ ಜೆ ಪಿ ಅಂತಂದಾಗ ನಾನು ಮಾಡಿದ್ರು ಬಿ ಜೆ ಪಿ, ಅಶೋಕ್ ಅವ್ರು ಮಾಡಿದ್ರು ಬಿ ಜೆ ಪಿ, ಪಿ ಸಿ ಮೋಹನ್ ಅವ್ರು ಮಾಡಿದ್ರು ಬಿ ಜೆ ಪಿ, ನಾವೆಲ್ಲ ಸೇರಿ ಬಿ ಜೆ ಪಿ. ಅದು ಇದರಲ್ಲಿ ವೈಯಕ್ತಿಕವಾಗಿ ನೋಡುವಂಥದ್ದು ಸರಿ ಇಲ್ಲ. ಬರುವಂಥ ದಿನದಲ್ಲಿ GBA ಚುನಾವಣೆನೂ ಬರ್ತಾ ಇದೆ. ಹಲವಾರು ಇಶ್ಯೂಗಳು ಬೆಂಗಳೂರಿನಲ್ಲಿ ಜನ ಕಾಡ್ತಾ ಇರುವಂಥದ್ದಿದೆ. ಈ ಬಾರಿಯ GBA ಚುನಾವಣೆಯಲ್ಲಿ ಜನ ಬಂದು ಹೊರಗಡೆ ಈ ಸರ್ಕಾರವನ್ನು ವಿರೋಧಿಸಬೇಕು, ಈ ಸರ್ಕಾರವನ್ನು ಸೋಲಿಸಬೇಕು. ಆ ರೀತಿ ಜನಾಂದೋಲನ ಕಟ್ಟುವಂಥ ಕೆಲಸವನ್ನು BJP ಬೆಂಗಳೂರು ಒಟ್ಟಿಗೆ ಸೇರಿ ನಾವು ಮಾಡ್ತೀವಿ. ಈ ವಿಚಾರದಲ್ಲಿ ಪಿ ಸಿ ಮೋಹನ್ ಅವರು ಸತತವಾಗಿ ಇದರಲ್ಲಿ ಮಾತನಾಡ್ತಾ ಇದ್ದಾರೆ. ಪಿ ಸಿ ಮೋಹನ್ ಅವರು ಕೂಡ ಇದರಲ್ಲಿ ನಮ್ಮ ಜೊತೆಗೆ ಬೆಂಬಲ ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ. ನಿನ್ನೆ ಕೂಡ ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆಗೆ ನಾಳೆ ಏನು ಮಾಡಬೇಕು, ಇದಕ್ಕೆ ಮುಂದೆ ಇದನ್ನು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇವರೇನು ಪ್ರಸ್ತಾಪ ರಾಜ್ಯದಿಂದ ಕಳಿಸಿದ್ರೆ ಅದನ್ನು ನಾವು ಯಾವ ರೀತಿ ಬೆಂಗಳೂರಿಗೆ ಸಹಾಯ ಆಗೋ ದೃಷ್ಟಿಯಿಂದ ನಾವು ಮಾಡಬೇಕು, ಇದು ಕೂಡ ಚರ್ಚೆ ಮಾಡಿದ್ದೀವಿ. ನೋಡಿ, ಇದರಲ್ಲಿ ಬಿ ಜೆ ಪಿ ಅಂತಂದಾಗ ನಾನು ಮಾಡಿದ್ರು ಬಿ ಜೆ ಪಿ, ಅಶೋಕ್ ಅವ್ರು ಮಾಡಿದ್ರು ಬಿ ಜೆ ಪಿ, ಪಿ ಸಿ ಮೋಹನ್ ಅವ್ರು ಮಾಡಿದ್ರು ಬಿ ಜೆ ಪಿ, ನಾವೆಲ್ಲ ಸೇರಿ ಬಿ ಜೆ ಪಿ. ಅದು ಇದರಲ್ಲಿ ವೈಯಕ್ತಿಕವಾಗಿ ನೋಡುವಂಥದ್ದು ಸರಿ ಇಲ್ಲ. ಬರುವಂಥ ದಿನದಲ್ಲಿ GBA ಚುನಾವಣೆನೂ ಬರ್ತಾ ಇದೆ. ಹಲವಾರು ಇಶ್ಯೂಗಳು ಬೆಂಗಳೂರಿನಲ್ಲಿ ಜನ ಕಾಡ್ತಾ ಇರುವಂಥದ್ದಿದೆ. ಈ ಬಾರಿಯ GBA ಚುನಾವಣೆಯಲ್ಲಿ ಜನ ಬಂದು ಹೊರಗಡೆ ಈ ಸರ್ಕಾರವನ್ನು ವಿರೋಧಿಸಬೇಕು, ಈ ಸರ್ಕಾರವನ್ನು ಸೋಲಿಸಬೇಕು. ಆ ರೀತಿ ಜನಾಂದೋಲನ ಕಟ್ಟುವಂಥ ಕೆಲಸವನ್ನು BJP ಬೆಂಗಳೂರು ಒಟ್ಟಿಗೆ ಸೇರಿ ನಾವು ಮಾಡ್ತೀವಿ.